Good evening, one and all. Welcome to Sankal Learning, Basic English and Conversation. In the last session, we learned about parts of speech, especially noun, pronoun, and adjectives. I hope you all understood. In this session, we are going to learn about verbs, which means indicates action or state of being. ಈ ಸೆಷನ್ ನಲ್ಲಿ ನಾವು ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ಳೋಣ. Say, verb means the word which denotes action in a sentence is called verb. ಈ ಕ್ರಿಯಾಪದ ಅನ್ನೋದು ಒಬ್ಬ ವ್ಯಕ್ತಿ ಅಥವಾ ಒಂದು ಸೆಂಟೆನ್ಸ್ ನಲ್ಲಿ ಏನ್ ಹೇಳುತ್ತೆ ಅಥವಾ ಆ ವ್ಯಕ್ತಿ ಯಾವ ಕ್ರಿಯೆಯನ್ನ ಮಾಡ್ತಾನೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಸೇ ದ ವರ್ಡ್ ವಿಚ್ ಡಿನೋಟ್ಸ್ ಆಕ್ಷನ್ ಇನ್ ಅ ಸೆಂಟೆನ್ಸ್ ಈಸ್ ಕಾಲ್ಡ್ ವರ್ಬ್. ಫಾರ್ ಎಕ್ಸಾಂಪಲ್, ಬೇಕ್ಡ್, ಲವ್ಸ್, ಸೀನ್ಸ್, overstay. These are all comes under verb. So now we will go for understand the forms of verbs. Verb ನಲ್ಲಿ ಯಾವ ಫಾರ್ಮ್ ಗಳಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. Just look one time. Present form, come, go, eat, write, learn. These are all comes under present form. Second one, past form, came, went, ate, wrote, learned. Then third one, past participle, come, gone, eaten, written, learned. Last one is present participle, coming, going, eating, writing, and learning. These are all comes under forms. ನೋಡಿ, ಇದರ ಅರ್ಥ ಇಷ್ಟೇ. ಪ್ರೆಸೆಂಟ್ ಫಾರ್ಮ್ ಅಂದ್ರೆ ಜಸ್ಟ್ ಇಟ್ ಸೇಸ್ ಕಮ್, ಗೋ, ಈಟ್, ರೈಟ್, ಲರ್ನ್. ಇದು ಭೂತಕಾಲದಲ್ಲಿ ಇದೆ, ಅಂದ್ರೆ ಏನ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರೆ. Then past, just check on that. It shows that one the work is already completed. So for example, came, went, ate, wrote, learned. ಇವೆಲ್ಲವೂ ಸಹಿತ ಈಗಾಗಲೇ ಕೆಲಸ ಮುಗಿದೋಗಿದೆ ಅನ್ನೋದನ್ನ ತಿಳಿಸುತ್ತೆ. Then past participle, just it says come, gone, eaten, written, and learned. Last one is present participle, coming, going, eating, writing, and learning. ನೋಡಿ, ವರ್ಬ್ ನಲ್ಲಿ ಮೂರು ಫಾರ್ಮ್ ಗಳನ್ನ ನಾವು ನೋಡಬಹುದು. ಬೇಸಿಕ್ ಆಗಿ ಒನ್ V1, ಸೆಕೆಂಡ್ ಒನ್ V2, ಥರ್ಡ್ ಒನ್ ಇಸ್ V3. ಪ್ರೆಸೆಂಟ್ ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್, ಆರ್ ಪ್ರೆಸೆಂಟ್ ಪಾಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲ್. ನೋಡಿ, ಪ್ರೆಸೆಂಟ್ ಪಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ಗೆ ಉದಾಹರಣೆಗೆ ನಾಕ್, ನಾಕ್ಡ್, ನಾಕ್ಡ್. ಲಾಸ್ಟ್, ಲಾಸ್ಟೆಡ್, lasted. Lay, laid, laid. Lie, lay, lain. Like, liked, liked. ಇವೆಲ್ಲವೂ ಸಹಿತ V1, V2 ಹಾಗೆ V3 ಅಲ್ಲಿ ಬರುತ್ತೆ. Then we'll go for next one. Just check one time. Action verb. ನಾನು ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. What is the meaning of verb? Which says the action of a person or state of being. ಮುಖ್ಯವಾಗಿ ಇದು ಕ್ರಿಯೆಯನ್ನ ತಿಳಿಸುತ್ತೆ. ಯಾವ ಕ್ರಿಯೆಯನ್ನ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಮಾಡ್ತಾ ಇದೆ ಅನ್ನೋದನ್ನ. ಸೊ ಶೋಸ್ ಆಕ್ಷನ್, ರನ್, ಓಡು, ಸ್ಮೈಲ್, ಮುಗುಳ್ನಗು, ಸ್ಟಡಿ ಅಂಡ್ ರೀಡ್.
ಓದು ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಸೊ ದೀಸ್ ಆರ್ ಆಲ್ ಶೋಸ್ ದಟ್ ಒನ್ the thing is going to do some action or a person is going to do some action. So verb is always called as filled with actions. For example, run, smile, study and read. These are all come under action words. Then we'll go for types of verbs. ವರ್ಬ್ ನಲ್ಲಿ ಎಷ್ಟು ಪ್ರಕಾರಗಳಿವೆ ಅನ್ನೋದನ್ನ ನೋಡೋಣ. ಒನ್, ಆಕ್ಷನ್ ವರ್ಬ್, ವಿಚ್ ಮೀನ್ಸ್ ಆರ್ ವರ್ಡ್ಸ್ ದಟ್ ಡಿಸ್ಕ್ರೈಬ್ ಫಿಸಿಕಲ್ ಆರ್ ಮೆಂಟಲ್ ಆಕ್ಷನ್. ಈ ಆಕ್ಷನ್ ವರ್ಬ್ಗಳು ಏನ್ ಹೇಳುತ್ತೆ ಕೇಳಿದ್ರೆ, ಒಬ್ಬ ವ್ಯಕ್ತಿ ಮಾಡುವಂತಹ ಫಿಸಿಕಲ್ ಆರ್ ಮೆಂಟಲ್ ಆಕ್ಷನ್ಸ್, ಅಂದ್ರೆ ಒಬ್ಬ ವ್ಯಕ್ತಿ ಮಾಡುವಂತಹ ದೈಹಿಕ ಹಾಗೂ ಮಾನಸಿಕ ಕೆಲಸಗಳ ಅಥವಾ ಕ್ರಿಯೆಯನ್ನ ಇದು ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ರನ್, ಸ್ಲೀಪ್, ಜಂಪ್, ಟಾಕ್, ವಾಕ್, ರೀಡ್, ಪ್ಲೇ ಅಂಡ್ ಸಿಂಗ್. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಶಿ ರನ್ಸ್ ಎವ್ರಿ ಮಾರ್ನಿಂಗ್, ದ ಡಾಗ್ ಜಂಪ್ಡ್ ಇನ್ ಟು ದ ರಿವರ್. ಇಲ್ಲಿ ನೋಡಿ, ಶಿ ರನ್ಸ್ ಎವ್ರಿ ಮಾರ್ನಿಂಗ್. ಇಲ್ಲಿ ಒಬ್ಬಳು ಹುಡುಗಿ ದಿನ ಬೆಳಗ್ಗೆ ಎದ್ದು ರನ್ನಿಂಗ್ ಅನ್ನ ಮಾಡ್ತಾಳೆ, ಗೊತ್ತಾಗ್ತದೆ ಅಲ್ಲ? ಹಾಗಾಗಿ ಇಲ್ಲಿ ರನ್ಸ್ ಅನ್ನೋದೇನಾಗುತ್ತೆ, ಆಕ್ಷನ್ ವರ್ಬ್. ದ ಡಾಗ್ ಜಂಪ್ಡ್ ಇನ್ ಟು ದ ರಿವರ್. ಇಲ್ಲಿ ಒಂದು ನಾಯಿ ಏನಾಗ್ಬಿಟ್ಟಿದೆ, ಜಂಪ್ಡ್, ಹಾರ್ಬಿಟ್ಟಿದೆ, ಇನ್ ಟು ದ ರಿವರ್. ಇಲ್ಲಿ ಜಂಪ್ಡ್ ಅನ್ನೋದು ಏನಾಗುತ್ತೆ, ಆಕ್ಷನ್ ಅನ್ನ ತೋರಿಸುತ್ತೆ. ಹಾಗಾಗಿ ಇಟ್ ಇಸ್ ಕಾಲ್ಡ್ ಆಸ್ ಆಕ್ಷನ್ ವರ್ಬ್ಸ್. Then second one is linking verb. Just connect the subject of a sentence with a subject complement. For example, is, am, are, was, were, seem, feel. ಇವೆಲ್ಲವೂ ಸಹಿತ ಲಿಂಕಿಂಗ್ ವರ್ಬ್ ಆಗಿದೆ. What is the meaning of linking verb? Connect the subject of a sentence with a subject ಕಾಂಪ್ಲಿಮೆಂಟ್. ಇಲ್ಲಿರುವಂತಹ ಒಂದು ಸಬ್ಜೆಕ್ಟ್ ಇಂದ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಗೆ ಅದೇನ್ ಮಾಡುತ್ತೆ, ವಿಷಯವನ್ನ ತಲುಪಿಸುತ್ತೆ. ಈಗ ಉದಾಹರಣೆಗೆ ಜಸ್ಟ್ ಚೆಕ್ ಒನ್ ಟೈಮ್, ಇಲ್ಲಿ ಕಾಂಪ್ಲಿಮೆಂಟ್ ಅಂದ್ರೆ ಪೂರಕವಾಗಿ, ಒಂದು ಸಬ್ಜೆಕ್ಟ್ ನ ಪೂರಕವಾಗಿ ಇದು ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ಶಿ ಈಸ್ ಇಂಟೆಲಿಜೆಂಟ್. ಇಲ್ಲಿ ನೋಡಿ, ಈಸ್ ಅನ್ನೋದೇನಾಗಿದೆ, ಲಿಂಕಿಂಗ್ ವರ್ಬ್ ಆಗಿದೆ. ಇದು ಏನ್ ಹೇಳುತ್ತೆ, ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ನೋಡಿ, ಕಾಂಪ್ಲಿಮೆಂಟ್ ಏನಿಲ್ಲಿ, ಇಂಟೆಲಿಜೆಂಟ್. ಇಲ್ಲಿ ಶಿ ಅನ್ನೋದೇನಾಗಿದೆ, ಸಬ್ಜೆಕ್ಟ್ ಆಗಿದೆ. ಈಸ್ ಅನ್ನೋದೇನಾಗಿದೆ, ಲಿಂಕಿಂಗ್ ವರ್ಬ್ ಆಗಿದೆ. ಜಸ್ಟ್ ಲುಕ್ ಒನ್ ಟೈಮ್, ಶಿ ಈಸ್ ಇಂಟೆಲಿಜೆಂಟ್. ಹಿಯರ್ ಶಿ ಈಸ್ ದ ಸಬ್ಜೆಕ್ಟ್, ಈಸ್ linking verb, then intelligent is a complement. Just check one time. Here linking verb is nothing but connect the subject of a sentence with a subject complement. ಇಲ್ಲಿ ಸಬ್ಜೆಕ್ಟ್ ಏನ್ ಕಾಂಪ್ಲಿಮೆಂಟ್ ಅಂತ ಕೊಡ್ತಾ ಇದೆ, ಇಂಟೆಲಿಜೆಂಟ್. ಐ ಆಮ್ ವರ್ಕಿಂಗ್. ಇಲ್ಲಿ ಏನ್ ಹೇಳ್ತಿದೆ, ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಐ ಅನ್ನೋದು ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ಆಮ್ ವರ್ಕಿಂಗ್, ವರ್ಕಿಂಗ್ ಅನ್ನೋದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಆಮ್ is linking verb. Next, third one is he seems happy. ಇಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಸಂತೋಷವಾಗಿದ್ದಾನೆ ಅನ್ನೋದನ್ನ ಹೇಳುತ್ತೆ. He is a subject, seems is a linking verb, then happy is subject complement. Next, third one is helping verb. Say, assist main verb to give more information about action or state of being. For example, be, have, do. ನೋಡಿಲಿ, ಬಿ ಫಾರ್ಮ್ ಬರುತ್ತೆ ಇಲ್ಲಿ, ಹಾಗೆ ಹ್ಯಾವ್ ಫಾರ್ಮ್ ಬರುತ್ತೆ, ಹಾಗೆ ಡೂ ಫಾರ್ಮ್ ಬರುತ್ತೆ. ಇಲ್ಲಿ ಬಿ ಫಾರ್ಮ್ಗಳು ಯಾವ್ದಾದ್ರು ಕೇಳಿದ್ರೆ ಆಮ್, ಈಸ್, ವಾಸ್, ಆರ್, ವರ್. ಹ್ಯಾವ್ ಫಾರ್ಮ್ ಹ್ಯಾವ್, ಹ್ಯಾಸ್, ಹ್ಯಾಡ್. ಡೂ ಫಾರ್ಮ್ ಡೂ, ಡಸ್, ಡಿಡ್. ಇವೆಲ್ಲವೂ ಸಹಿತ ಹೆಲ್ಪಿಂಗ್ ವರ್ಬ್ ನಲ್ಲಿ ಬರುತ್ತೆ. ಜಸ್ಟ್ ಚೆಕ್ ಒನ್ ಟೈಮ್. ಹೆಲ್ಪಿಂಗ್ ವರ್ಬ್ ಮೀನ್ಸ್ assist main verb to give more information about action. ಇಲ್ಲಿ
ಮೇನ್ ವರ್ಬ್ಗೆ ಅಸಿಸ್ಟ್ ಅನ್ನ ಮಾಡುತ್ತೆ. ಏನ್ ಹೇಳ್ತಿದ್ರು? ಮೋರ್ ಇನ್ಫಾರ್ಮೇಶನ್ ಅಬೌಟ್ ಆಕ್ಷನ್. ಫಾರ್ ಎಕ್ಸಾಂಪಲ್, ಡೂ ಯು ಲೈಕ್ ಐಸ್ ಕ್ರೀಮ್? ಇಲ್ಲಿ ಡೂ ಅನ್ನೋದೇನಾಗಿದೆ? ಹೆಲ್ಪಿಂಗ್ ವರ್ಬ್ ಆಗಿದೆ. ಯು ಲೈಕ್ ಐಸ್ ಕ್ರೀಮ್, ಮೋರ್ ಇನ್ಫಾರ್ಮೇಶನ್ ಅಬೌಟ್ ಆಕ್ಷನ್. ಶಿ ವಾಸ್ ಈಟಿಂಗ್, ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಮೋರ್ ಇನ್ಫಾರ್ಮೇಶನ್ ಅಬೌಟ್ ಆಕ್ಷನ್, ಈ ಆಕ್ಷನ್ ಏನ್ ಮಾಡ್ತಿದೆ ಅಲ್ಲಿ, ಅಥವಾ ಸಬ್ಜೆಕ್ಟ್ ಯಾವ ಆಕ್ಷನ್ ಅನ್ನ ಮಾಡ್ತಾ ಇದೆ? ಈಟಿಂಗ್. ಶಿ ವಾಸ್ ಈಟಿಂಗ್. ಶಿ ಅನ್ನೋದು ಏನಾಗಿದೆ ಇಲ್ಲಿ? ಹೆಲ್ಪ್ ಸಬ್ಜೆಕ್ಟ್ ಆಗಿದೆ. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿದೆ. ಮೋರ್ ಇನ್ಫಾರ್ಮೇಶನ್ ಅಬೌಟ್ ಆಕ್ಷನ್, ದಟ್ ಈಸ್ ಈಟಿಂಗ್. ಸೊ ಶಿ ವಾಸ್ ಈಟಿಂಗ್, ಇಟ್ ಈಸ್ ಅ ಹೆಲ್ಪಿಂಗ್ ವರ್ಬ್. ವಿ ವಿಲ್ ಬಿ ಗೋಯಿಂಗ್, ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ? ವಿ ಆಗಿದೆ. ವರ್ಬ್ ವಿಲ್ ಬಿ ಗೋಯಿಂಗ್, ಇಲ್ಲಿ ಏನ್ ಹೇಳ್ತಾ ಇದೆ? ಗೋಯಿಂಗ್ ಅನ್ನೋದು ಕ್ರಿಯೆಯನ್ನ ತೋರಿಸ್ತಿದೆ. ಇದು ಹೆಲ್ಪ್ ಅನ್ನ ಮಾಡ್ತಿದೆ, ಹೆಲ್ಪಿಂಗ್ ಅನ್ನ ಕೊಡ್ತಾ ಇದೆ. ಯಾವುದಕ್ಕೆ? ಫಾರ್ ಮೋರ್ ಅಬೌಟ್ ಇನ್ಫಾರ್ಮೇಶನ್ ಅಬೌಟ್ ದ ಆಕ್ಷನ್. ಸೊ ನೆಕ್ಸ್ಟ್ ಒನ್ ಈಸ್ ಮಾಡೆಲ್ ವರ್ಬ್ಸ್. ಯೂಸ್ಡ್ ಟು ಶೋ ಎಬಿಲಿಟಿ, ಸಾಧ್ಯತೆ. ಪಾಸಿಬಿಲಿಟಿ, ಆಗುವಂತದ್ದು. ನೆಸೆಸಿಟಿ, ಅಗತ್ಯತೆ. ಆರ್ ಪರ್ಮಿಷನ್. ಫಾರ್ ಎಕ್ಸಾಂಪಲ್, ಕ್ಯಾನ್, ಕುಡ್, ವಿಲ್, ಶೆಲ್, ಮೈಟ್, ಮೇ, ಇವೆಲ್ಲವೂ ಸಹಿತ ಮಾಡೆಲ್ ವರ್ಬ್ಗಳು ಆಗಿದೆ. ಫಾರ್ ಎಕ್ಸಾಂಪಲ್, ಹಿ ಕ್ಯಾನ್ ಡೂ ಇಟ್, ಅವನ ಹತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಹಿ ವಿಲ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗ್ಬೋದು. ಹಿ ಶುಡ್ ಬಿ ರೆಡಿ ಫಾರ್ ದ ಎಕ್ಸಾಮ್, ಅವನು ಎಕ್ಸಾಮ್ಗೆ ರೆಡಿ ಆಗಲೇಬೇಕು. ಸಿ ಹಿಯರ್, ಇನ್ ದ ಮಾಡೆಲ್ ವರ್ಬ್ he can do it, ಅಲ್ಲಿ ಕ್ಯಾನ್ ಅನ್ನೋದೇನಾಗಿದೆ? ಮಾಡೆಲ್ ವರ್ಬ್ ಆಗಿದೆ. ಎರಡನೇದ್ರಲ್ಲಿ he will go to school, ಅಲ್ಲಿ will ಅನ್ನೋದು ಮಾಡೆಲ್ ವರ್ಬ್ ಆಗಿದೆ. he should be ready for the exam, ಇಲ್ಲಿ ಶುಡ್ ಅನ್ನೋದೇನಾಗಿದೆ? ಮಾಡೆಲ್ ವರ್ಬ್ ಆಗಿದೆ. ನೋಡಿ, ಮಾಡೆಲ್ ವರ್ಬ್ ಏನ್ ಹೇಳುತ್ತೆ? ಯೂಸ್ ಟು ಶೋ ಎಬಿಲಿಟಿ, ಒಂದು ಸಾಧ್ಯತೆಯನ್ನ ತಿಳಿಸುತ್ತೆ. ಪಾಸಿಬಿಲಿಟಿ, ಆಗಬಹುದು. ನೆಸೆಸಿಟಿ, ಅಗತ್ಯತೆ, ಅವನ ಸಾಮರ್ಥ್ಯ. ಪಾಸಿಬಿಲಿಟಿ ಆಗುವಂಥದ್ದು, ಹಾಗೆ ನೆಸೆಸಿಟಿ ಅಗತ್ಯತೆಯನ್ನ ತೋರಿಸುತ್ತೆ. ಹಿ ಕ್ಯಾನ್ ಡೂ ಇಟ್, ಎಬಿಲಿಟಿಯನ್ನ ತೋರಿಸುತ್ತೆ, ಅವನಿಂದ ಮಾಡಲಿಕ್ಕೆ ಸಾಧ್ಯ ಇದೆ. ಹಿ ವಿಲ್ ಗೋ ಟು ಸ್ಕೂಲ್, ಪಾಸಿಬಿಲಿಟಿ, ಅವನು ಶಾಲೆಗೆ ಹೋಗ್ಬೋದು. ನೆಸೆಸಿಟಿ, ಹಿ ಶುಡ್ ಬಿ ರೆಡಿ ಫಾರ್ ದ ಎಕ್ಸಾಮ್, ಅವನು ಎಕ್ಸಾಮ್ಗೆ ರೆಡಿ ಆಗ್ಲೇಬೇಕು ಅನ್ನುವಂಥದ್ದನ್ನ ಅದು ತೋರಿಸ್ತದೆ. ಸೊ ದಿಸ್ ಕಮ್ಸ್ ಅಂಡರ್ ಮಾಡೆಲ್ ವರ್ಬ್ಸ್. ದೆನ್ ಗೋ ಫಾರ್ ರೆಗ್ಯುಲರ್ ವರ್ಬ್ಸ್. ಇಟ್ ಫಾಲೋ ಅ ಕನ್ಸಿಸ್ಟೆಂಟ್ ED pattern when changing tense. For example, walk, love, talk, play, help, and call. These are all come under regular verbs. ನೋಡಿ, ಈ ರೆಗ್ಯುಲರ್ ವರ್ಬ್ ಏನು ಹೇಳುತ್ತೆ ಕೇಳಿದ್ರೆ, ಫಾಲೋ ಅ ಕನ್ಸಿಸ್ಟೆಂಟ್ ED ಪ್ಯಾಟರ್ನ್. ನೋಡಿ, ನಾವು ವರ್ಬ್ ನ V1 ಇಂದ V2 ಮಾಡ್ಬೇಕಾದ್ರೆ ED ಪ್ಯಾಟರ್ನ್ ಅನ್ನ ಉಪಯೋಗಿಸ್ತೀವಿ. ಅಂದ್ರೆ ಪಾಸ್ಟ್ ಟೆನ್ಸ್ ನ ಮಾಡ್ಬೇಕಾದ್ರೆ ED ಪ್ಯಾಟರ್ನ್ ಅನ್ನ ಉಪಯೋಗಿಸ್ತೀವಿ. So this is called as regular verb. For example, I walk to school every day. Then she cooks well. They study English. ನೋಡಿ, ಇವೆಲ್ಲವೂ ಸಹಿತ ರೆಗ್ಯುಲರ್ ವರ್ಬ್ಸ್ ಆಗಿದೆ. ಏನು ಇದು ರೆಗ್ಯುಲರ್ ವರ್ಬ್ಸ್ ಅಂದ್ರೆ? ದೇ ಫಾಲೋ ಕನ್ಸಿಸ್ಟೆಂಟ್ ED ಪ್ಯಾಟರ್ನ್ ವ್ಯಾನ್ ಚೇಂಜಿಂಗ್ ಟೆನ್ಸಸ್. ಅವು ಕಾಲವನ್ನ ಚೇಂಜ್ ಮಾಡಬೇಕಾದ್ರೆ, ಪರಿವರ್ತನೆ ಮಾಡಬೇಕಾದ್ರೆ, ಪ್ರೆಸೆಂಟ್ ಇಂದ ಪಾಸ್ಟ್ ಗೆ ಮಾಡಬೇಕಾದ್ರೆ, ಅರ್ಥ ಆಗ್ತಿದಿಲ್ಲ? ಪ್ರೆಸೆಂಟ್ ಟೆನ್ಸ್ ಇಂದ ಪಾಸ್ಟ್ ಟೆನ್ಸ್ ಮಾಡಬೇಕಾದ್ರೆ ಅದೇನ್ ಮಾಡುತ್ತೆ? ED ಪ್ಯಾಟರ್ನ್ ಅನ್ನ ತಗೊಳುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ರೆಗ್ಯುಲರ್ ವರ್ಬ್ಸ್. ಫಾರ್ ಎಕ್ಸಾಂಪಲ್, walk, walked, love, loved, talk, talked, play, played, help, helped, call, called. So here sentence is, I walk to school every day. She cooks well. They study English. Then go for
ಇರ್ರೆಗ್ಯುಲರ್ ವರ್ಬ್ಸ್. ನೋಡಿ, ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ವರ್ಬ್ಸ್ ಗೆ ಇರುವಂತಹ ವ್ಯತ್ಯಾಸ ನೋಡಿ, ತುಂಬಾ ಈಸಿ ಇದೆ. ಡೋಂಟ್ ಫಾಲೋ ದ ಟಿಪಿಕಲ್ ಇಡಿ ಪ್ಯಾಟರ್ನ್ when they changing tenses. For example, go, went, eat, ate, see, saw, have, had, take, took, break, broke. ಇವೆಲ್ಲವೂ ಸಹಿತ ಇರ್ರೆಗ್ಯುಲರ್ ಆಗಿದೆ. ನೋಡಿ, ಇಲ್ಲಿ ಇಡಿ ಪ್ಯಾಟರ್ನ್ ಅನ್ನ ತಗೊಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಗೋ, ಗೋಡ್ ಅಂತ ಆಗೋದಿಲ್ಲ. ಜಸ್ಟ್ ಇಟ್ ಈಸ್ ಗೋ, ವೆಂಟ್. ಪ್ರೆಸೆಂಟ್ ಅಲ್ಲಿ ಗೋ, ಪಾಸ್ಟ್ ಅಲ್ಲಿ ವೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ಬೇಬಿ ಸ್ಲೆಪ್ಟ್ ಆನ್ ದ ಫ್ಲೋರ್. ನೋಡಿ, ಇಲ್ಲಿ ಸ್ಲೀಪ್ಡ್ ಅಂತ ಆಗೋದಿಲ್ಲ, ಸ್ಲೆಪ್ಟ್ ಅಂತ ಆಗಿದೆ. ಇಡಿ ಫಾರ್ಮ್ ಅನ್ನು ತಗೊಂಡ್ರೆ ಅದೇನಾಗುತ್ತೆ, ರೆಗ್ಯುಲರ್ ವರ್ಬ್ ಆಗುತ್ತೆ. ಬಟ್ ಇಲ್ಲಿ ಇಡಿ ಫಾರ್ಮ್ ಅನ್ನ ಇದು ತಗೊಳ್ಳೋದಿಲ್ಲ. ಹಾಗಾಗಿ ದ ಬೇಬಿ ಸ್ಲೆಪ್ಟ್ ಆನ್ ದ ಫ್ಲೋರ್. ಐ ನೋ ಹೌ ಟು ರೀಡ್ ದ ಲೆಸನ್. These are all comes under irregular verbs. Just look one time. The difference between regular and irregular. Regular consists of ed pattern. Irregular will not consist the ed pattern while changing present to past. Present tense ಇಂದ past tense ಗೆ ಚೇಂಜ್ ಆಗಬೇಕಾದ್ರೆ ed ಫಾರ್ಮ್ ಅನ್ನು ತಗೊಂಡ್ರೆ ಅದಕ್ಕೆ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, walk, walked, walk, walk, walked, walked. ಅದೇನಾಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ಟಾಕ್, talk, ಟಾಕ್ ಅನ್ನೋದು ಪ್ರೆಸೆಂಟ್ ಆಗಿದೆ, ಅದಕ್ಕೆ ಇಡಿ ಸೇರಿಸಿದ್ರೆ ಟಾಕ್ಡ್ ಅಂತ ಆಗುತ್ತೆ. ಹಾಗಾಗಿ ಇದನ್ನ ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಇರ್ರೆಗ್ಯುಲರ್ ವರ್ಬ್ ಅಲ್ಲಿ ದೇ ವಿಲ್ ನಾಟ್ ಟೇಕ್ ದ ಇಡಿ ಪ್ಯಾಟರ್ನ್. ಫಾರ್ ಎಕ್ಸಾಂಪಲ್, ಗೋ, ವೆಂಟ್, ಈಟ್, ಏಟ್, ಸಿ, ಸಾ, ಟೇಕ್, ಟುಕ್, ಬ್ರೇಕ್, ಬ್ರೋಕ್. ಇವೆಲ್ಲವೂ ಸಹಿತ ಇಡಿ ಪ್ಯಾಟರ್ನ್ ಅನ್ನು ತಗೊಳ್ಳೋದಿಲ್ಲ. ಸೊ these are all called as irregular verb. For example, the baby slept on the floor. I know how to read the lesson. Then go for phrasal verb. Just check on that. Are multi word. Multi ಅಂದ್ರೆ ಎರಡು ಅಂತ ಅರ್ಥ. ಉದಾಹರಣೆಗೆ ನೀವು ಕೇಳ್ತೀರಾ, ಮಲ್ಟಿ ಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್, ವಿವಿಧೋದ್ದೇಶ ನದಿ ಯೋಜನೆ ಅಂತ ಕೇಳಿರ್ತೀರಲ್ವಾ. ಮಲ್ಟಿ ಫೇಸೆಟೆಡ್ ಪರ್ಸನಾಲಿಟಿ, ಬಹುಮುಖ ಪ್ರತಿಭೆ. ಮಲ್ಟಿ ಅಂದ್ರೆ ಎರಡು ಅಂತ ಅರ್ಥ. ಸೊ phrasal verbs are multi-word expressions that give new meanings to simple verb. For example, run, into, turn, on, break up. ನೋಡಿ, ಇಲ್ಲಿ ಉದಾಹರಣೆಗೆ ಒಂದು ಕಂಪೌಂಡ್ ವರ್ಡ್ ಅನ್ನ ಹೇಳ್ತೀನಿ ನಿಮ್ಗೆ. ಫ್ರೇಸಲ್ ವರ್ಬ್ ಅನ್ನ ಮಾಡಬಹುದು. ಅದನ್ನ ಫಾಸ್ಟ್ ಫುಡ್. ನೋಡಿ, ಫಾಸ್ಟ್ ಅಂದ್ರೆ ಜೋರಾಗಿ ಅಂತ, ತುಂಬಾ ಫಾಸ್ಟ್ ಆಗಿ ಅಂತ. ಫುಡ್ ಅಂದ್ರೆ ಆಹಾರ ಅಂತ. ನೋಡಿ, ಇವೆರಡನ್ನ ಸೇರಿಸಿದ್ರೆ ಜೋರಾಗಿ ಆಹಾರ ಅಂತ ಆಗೋದಿಲ್ಲ ಅಲ್ವಾ. ಫಾಸ್ಟ್ ಫುಡ್ ಅಂತ ನಾವು ಹೊಸ ಅರ್ಥವನ್ನ ಕೊಡುವಂತಹ ಒಂದು ವರ್ಡ್ ಆಗಿದೆ. ಟೇಬಲ್ ಬೇರೆ, ಸಾಲ್ಟ್ ಬೇರೆ. ನಾವು ಟೇಬಲ್ ಸಾಲ್ಟ್ ಅನ್ನ ಮಾಡಿದ್ರೆ ಏನಾಗುತ್ತೆ, ಅದು ಉಪ್ಪು ಅಂತ ಆಗ್ಬಿಡುತ್ತೆ. ಅಥವಾ ನಾವು ಬರೀ ಟೇಬಲ್ ಮತ್ತೆ ಸಾಲ್ಟ್ ಅನ್ನ ಬೇರೆ ಕಡೆ ಇದ್ರೆ ಅದು ಟೇಬಲ್ ಸಾಲ್ಟ್ ಆಗೋದಿಲ್ಲ ಅಲ್ವಾ. ಹಾಗಾಗಿ ಹೊಸ ಅರ್ಥವನ್ನ ಕೊಡುತ್ತೆ. ಸೊ ದಿಸ್ ಇಸ್ ಕಮ್ಸ್ ಅಂಡರ್ phrasal verb that are considered as multi-word expressions that give new meaning to simple verb. For example, run into, turn on, break up. For example, the car break down on the highway. She is finally getting over the flu. ನೋಡಿ, ಗೆಟಿಂಗ್ ಓವರ್ ಅನ್ನೋದೇನಾಗಿದೆ, ಫ್ರೇಸಲ್ ವರ್ಬ್ ಆಗಿದೆ. ಬ್ರೇಕ್ ಡೌನ್ ಅನ್ನೋದೇನಾಗಿದೆ, ಫ್ರೇಸಲ್ ವರ್ಬ್ ಆಗಿದೆ. ದೆನ್ ಟ್ರಾನ್ಸಿಟಿವ್ ವರ್ಬ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕೇಳಿರ್ತೀರ. ಸಿ, ಜಸ್ಟ್ ಲುಕ್ ಒನ್ ಟೈಮ್. ಟ್ರಾನ್ಸಿಟಿವ್ ವರ್ಬ್ require a direct object to complete their meaning. For example, write, paint, build, carry, close, find, drink. See, just check one time. For example, please close the window. ಇಲ್ಲಿ close ಅನ್ನೋದೇನಾಗಿದೆ, just check one time. It shows that one transitive verb
ಇಲ್ಲಿ ಆಬ್ಜೆಕ್ಟ್ ಇದೆ ಅಲ್ವಾ ನೋಡಿ, ಆಬ್ಜೆಕ್ಟ್ ಯಾವ್ದಲ್ಲಿ ವಿಂಡೋ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಸೊ ಟ್ರಾನ್ಸಿಟಿವ್ ವರ್ಬ್ ನಲ್ಲಿ ಏನಿರುತ್ತೆ, ಆಲ್ವೇಸ್ ಇಟ್ ಕನ್ಸಿಸ್ಟ್ a direct object which helps to complete the meaning. ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು, ಅಲ್ಲಿ ಟ್ರಾನ್ಸಿಟಿವ್ ಅಥವಾ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಪ್ಲೀಸ್ ಕ್ಲೋಸ್, ಏನು ಕ್ಲೋಸ್ ಮಾಡೋದು, ಹಿ ರೀಡ್ ಏನು ಓದ್ತಾ ಇದ್ದಾನೆ, ದೇ ಬಿಲ್ಡ್ ಏನನ್ನ ಕಟ್ತಾ ಇದ್ದಾರೆ, ಅರ್ಥ ಬೇಕಲ್ವಾ. ಸೊ ಪ್ಲೀಸ್ ಕ್ಲೋಸ್ ದ ವಿಂಡೋ, ಕಿಟಕಿಗಳನ್ನ ಮುಚ್ಚಬೇಕು. ಹಿ ರೀಡ್ ದ ಬುಕ್, ಅವನು ಪುಸ್ತಕವನ್ನ ಓದ್ತಾ ಇದ್ದಾನೆ. ದೇ ಬಿಲ್ಟ್ ಅ ಹೌಸ್, ಅವರು ಒಂದು ಮನೆಯನ್ನ ಕಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೇನ್ ಬೇಕು, ಡೈರೆಕ್ಟ್ ಆಬ್ಜೆಕ್ಟ್ ಬೇಕೇ ಬೇಕು. ಸೊ ದಿಸ್ ಈಸ್ ಕಮ್ಸ್ ಅಂಡರ್ ಟ್ರಾನ್ಸಿಟಿವ್ ವರ್ಬ್ ದ್ಯಾನ್ ಡೈನಾಮಿಕ್ ವರ್ಬ್. ಡೈನಾಮಿಕ್ ಅಂದ್ರೆ ಏನು, ಡೈನಾಮಿಕ್ ಅಂದ್ರೆ ಕ್ರಿಯಾತ್ಮಕ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ describe action or activities that have a clear beginning and end. ನೋಡಿ ಇಲ್ಲಿ ಈ ಡೈನಾಮಿಕ್ ವರ್ಬ್ಸ್ ಅಲ್ಲಿ ಏನಾಗುತ್ತೆ, ಡಿಸ್ಕ್ರೈಬ್ ಆಕ್ಷನ್ ಒಬ್ಬ ವ್ಯಕ್ತಿಯ ಕ್ರಿಯೆಯನ್ನ ಹೇಳುತ್ತೆ, ಆರ್ ಆಕ್ಟಿವಿಟೀಸ್ ಕಾರ್ಯ ಚಟುವಟಿಕೆ, ದಟ್ ಹ್ಯಾವ್ ಅ ಕ್ಲಿಯರ್ ಬಿಗಿನಿಂಗ್ ಅಂಡ್ ಎಂಡ್. ಅಲ್ಲಿ ಕ್ಲಿಯರ್ ಬಿಗಿನಿಂಗ್ ಇರುತ್ತೆ, ಹಾಗೆ ಒಂದು ಕ್ಲಿಯರ್ ಎಂಡ್ ಇರುತ್ತೆ. ದ ರನ್ನರ್ ಈಸ್ ರನ್ನಿಂಗ್ ಇನ್ ದ ಟ್ರ್ಯಾಕ್, ಒಬ್ಬ ಓಟಗಾರ ಟ್ರ್ಯಾಕ್ ನಲ್ಲಿ ಓಡ್ತಾ ಇದ್ದಾನೆ. ವಿ ಆರ್ ವರ್ಕಿಂಗ್ ಆನ್ ಅ ನ್ಯೂ ಪ್ರಾಜೆಕ್ಟ್, ನಾವು ಒಂದು ಹೊಸ ಪ್ರಾಜೆಕ್ಟ್ ನ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೋಡಿಲಿ, ಡಿಸ್ಕ್ರೈಬ್ ಆಕ್ಷನ್ ಆರ್ ಆಕ್ಟಿವಿಟೀಸ್ ದಟ್ ಹ್ಯಾವ್ ಅ ಕ್ಲಿಯರ್ ಬಿಗಿನಿಂಗ್. ಅಲ್ಲಿ ಕ್ಲಿಯರ್ ಬಿಗಿನಿಂಗ್ ಇದೆ, ಏನು, ದ ರನ್ನರ್ ಈಸ್ ರನ್ನಿಂಗ್, ಒಬ್ಬ ಓಟಗಾರ ಓಡ್ತಾ ಇದ್ದಾನೆ. ಇನ್ ದ ಟ್ರ್ಯಾಕ್, ಅಲ್ಲಿ ಎಂಡ್ ಸಹಿತ ಇದೆ ಈ ಸೆಂಟೆನ್ಸ್ ನಲ್ಲಿ. ಹಾಗಾಗಿ ರನ್ನಿಂಗ್ ಅನ್ನೋದು ಏನಾಗಿದೆ, ಇಟ್ ಈಸ್ ಡೈನಾಮಿಕ್ ವರ್ಬ್. ಸೆಕೆಂಡ್ ಒನ್ ಈಸ್ ವರ್ಕಿಂಗ್ ಈಸ್ ಅ ಡೈನಾಮಿಕ್ ವರ್ಬ್. ದೆನ್ ಸ್ಟೇಟೇಟಿವ್ ವರ್ಬ್. ಸ್ಟೇಟೇಟಿವ್ ಅಂದ್ರೆ ಸ್ಥಿತಿತ್ವ ಅಂತ ಅರ್ಥ, ಸ್ಥಿರವಾಗಿ ಇರುವಂತದ್ದು. ಡಿಸ್ಕ್ರೈಬ್ ಸ್ಟೇಟ್, ಕಂಡೀಷನ್, ಇಮೋಷನ್ ಆರ್ ಥಾಟ್ಸ್. ಫಾರ್ ಎಕ್ಸಾಂಪಲ್ ಲವ್, ನೋ, ವಿಶ್, believe, desire, taste, sound. These are all comes under stative verb. ಇವೆಲ್ಲವೂ ಸಹಿತ stative verb ನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಸ್ಥಿತಿಯನ್ನ ತೋರಿಸುತ್ತೆ, ಸ್ಟೇಟ್ ಆಫ್ ಕಂಡೀಷನ್, ಇಮೋಷನ್ ಆರ್ ಥಾಟ್ಸ್, ಯಾವ ಕಂಡೀಷನ್ ಇದೆ ಅನ್ನೋದನ್ನ ತೋರಿಸುತ್ತೆ. ದ ಕೇಕ್ ಟೇಸ್ಟ್ ಡಿಲಿಷಿಯಸ್, ಈ ಕೇಕ್ ಏನಿದೆ ತುಂಬಾ ಡೆಲಿಷಿಯಸ್ ಆಗಿದೆ, ರುಚಿಕರವಾಗಿದೆ. ದೇ ಬಿಲೀವ್ ಇನ್ ಮ್ಯಾಜಿಕ್, ಅವರು ಯಾವ್ದ್ರ ಮೇಲೆ ನಿಂತ್ಕೊಂಡಿದ್ದಾರೆ, ಯಾವ್ದನ್ನ ನಂಬಿದ್ದಾರೆ, ಬಿಲೀವ್ ಇನ್ ಮ್ಯಾಜಿಕ್. ಅಲ್ಲಿ ಬಿಲೀವ್ ಅನ್ನೋದು ಏನಾಗಿದೆ, ಸ್ಟೇಟೇಟಿವ್ ವರ್ಬ್. ಇಲ್ಲಿ ಡಿಲಿಷಿಯಸ್ ಅನ್ನೋದು ಸ್ಟೇಟೇಟಿವ್ ವರ್ಬ್ ಆಗಿದೆ. And we'll go for intransitive verb. Just check out time. A verb that doesn't need any object to complete itself is called intransitive verb. ನೋಡಿ ಇಲ್ಲಿ ಇದಕ್ಕೆ ತನ್ನದೇ ಆದಂತ ಒಂದು ಯಾವುದೇ ರೀತಿಯಾದಂತ ಇಂಟ್ರಾನ್ಸಿಟಿವ್ ಅಥವಾ ಆಬ್ಜೆಕ್ಟ್ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಹಿ ಜಂಪ್ಡ್, ನೋಡಿ ನಂತರ ಇಲ್ಲಿ ಆಬ್ಜೆಕ್ಟಿವ್ ಇಲ್ವೇ ಇಲ್ಲ ಅಲ್ವಾ. ಎಲ್ಲಿಗೆ ಜಂಪ್ ಮಾಡ್ದ, ನೋ ಆಬ್ಜೆಕ್ಟ್ ಎಟ್ ಆಲ್. ಶಿ ಲಾಫ್ಡ್, ಅವಳು ನಗ್ತಾ ಇದ್ದಾಳೆ, ಯಾಕೆ, ಡೋಂಟ್ ನೋ. ದ ಕಾರ್ ಅರೈವ್ಡ್, ಎಲ್ಲಿ ಬಂದಿದೆ ಕಾರು, ಗೊತ್ತಿಲ್ಲ. ದ ಬೇಬಿ ಈಸ್ ಸ್ಲೀಪಿಂಗ್, ವೇರ್, ಎಲ್ಲಿ ಅನ್ನೋದು ಗೊತ್ತಿಲ್ಲ. ಸೊ ದಿಸ್ ಇಸ್ ಕಮ್ಸ್ ಅಂಡರ್ ಇಂಟ್ರಾನ್ಸಿಟಿವ್ ವರ್ಬ್, ವಿಚ್ ಮೀನ್ಸ್ ಇಟ್ ಡಸ್ ನಾಟ್ ನೀಡ್ ದ ಆಬ್ಜೆಕ್ಟ್ ಫಾರ್ ಇಟ್ಸ್ ಓನ್ ಕಂಪ್ಲೀಷನ್. ದಿಸ್ ಇಸ್ ಕಾಲ್ಡ್ ಆಸ್ intransitive verb. Then finite verb. Just check on that. Finite verb means those verbs which can change their form in accordance with the subject. ಇದೇನ್ ಮಾಡುತ್ತೆ, ಸಬ್ಜೆಕ್ಟ್ ನ ಪ್ರಕಾರ ಅದು ತನ್ನ ಸ್ಥಿತಿತ್ವವನ್ನ ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಐ ಆಮ್ ರೀಡಿಂಗ್ ಅ ಬುಕ್, ಇಲ್ಲಿ ರೀಡಿಂಗ್ ಅನ್ನೋದು ಏನಾಗಿದೆ, ಫೈನೈಟ್ ವರ್ಬ್ ಆಗಿದೆ. ದೇ ವೆಂಟ್ ಟು ದ ಸ್ಟೋರ್, ಇಲ್ಲಿ ವೆಂಟ್ ಅನ್ನೋದು ಫೈನೈಟ್ ವರ್ಬ್ ಆಗಿದೆ. ಹಿ ವಿಲ್ ಸ್ಟಡಿ ಫಾರ್ ದ ಎಕ್ಸಾಮ್, ಇಲ್ಲಿ ಸ್ಟಡಿ ಅನ್ನೋದು ಫೈನೈಟ್ ವರ್ಬ್ ಆಗಿದೆ.
then just check on that infinite verb often preceded by to. ಇದೇನಾಗಿದೆ ಇದು ನೋಡಿ ತುಂಬಾ ಈಸಿ, ಹಾಗೆ 10ನೇ ಕ್ಲಾಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಗ್ರಾಮರ್ ಪಾಯಿಂಟ್ ಆಗಿದೆ. I want to go to the party. Infinite means basement of verb often preceded by to. ಇದೇನಾಗಿದೆ ಬೇಸ್ಮೆಂಟ್ ಆಫ್ ವರ್ಬ್ ಆಗಿದೆ, ಆಫನ್ ಪ್ರಿಸಿಡೆಡ್ ಬೈ ಟು ಆಗಿದೆ. ಟು ನ ಜೊತೆಗೆ ಯಾವಾಗಲೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಟು ಗೋ ನೋಡಿ, ಇಲ್ಲಿ ಎರಡನೇ ಸೆಂಟೆನ್ಸ್ ನೋಡಿ, ಐ ವುಡ್ ಲೈಕ್ ಟು ಗೋ ಟು ಮೈಸೂರು ಟು ಸಿ ದ ಪ್ಯಾಲೇಸ್. ನೋಡಿ ಇಲ್ಲಿ ಟು ಮೈಸೂರು ಅನ್ನೋದು ರೆಡ್ ಲೈನ್ ಅಲ್ಲಿ ಅಂಡರ್ಲೈನ್ ಆಗಿದೆ. ಕಾರಣ ಏನು ಅಂದ್ರೆ ಇಟ್ ಇಸ್ ನಾಟ್ ಇನ್ಫೈನೈಟ್ ವರ್ಬ್. What is the reason? Because Mysuru is the noun. ಹಾಗಾಗಿ infinite na rules ಏನು? Infinite is the basement of verb often preceded by to. So to Mysuru is not an infinite verb. It is just noun Mysuru. So to go is infinite verb. Then second one is to see is infinite verb. So I hope you all understand regarding the verb, whatever I explained, types of verb. Then we'll go for study in a separate regarding some of the sentences you need to understand. Just check one time. Linking verbs connect the subject of a sentence with subject complement is, am, are, was, were, seem, feel. For example, B, I am a doctor. Appear, the diamonds appear to be genuine. Become, pollution from cars has become a major problem. Feel, I feel awful about forgetting her birthday. Grow, she grow prettier every day. ನೋಡಿ ಇಲ್ಲಿರುವಂತ ಎಲ್ಲ ಶಬ್ದಗಳು ಲಿಂಕಿಂಗ್ ವರ್ಬ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಬಿ, ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಬಿ ಫಾರ್ಮ್ಗಳು ಯಾವ್ದಾವ್ದು ಅಂತ. ಅದರಲ್ಲಿ ಆಮ್ ನೋಡಿ ಬಂದಲ್ಲಿ, ದೆನ್ ಅಪಿಯರ್, ಬಿಕಮ್, ಫೀಲ್, ಗ್ರೋ, ಲುಕ್, ರಿಮೇನ್, ಸೀನ್, ಸೌಂಡ್, taste, smell. These are all comes under linking verb, which connects the subject of a sentence with the subject complement. Then go for next one, helping verb. Some of the sentence you just check on them B forms. Am, is, was, are, were, being, been. ಇವೆಲ್ಲವೂ ಸಹಿತ ಬಿ ಫಾರ್ಮ್ ಆಗಿದೆ. ನೆಕ್ಸ್ಟ್ ಹ್ಯಾವ್ ಫಾರ್ಮ್ಸ್ ನೋಡಿ, have, has, had. Do forms, do, does, did. Say helping verb assist main verb to give more information about action or state of being. For example, I am going to the party. Then she is running in the park. They are playing soccer. Was, the book was written by Jane. Were, we were at the park. Has, she has written a letter. Have, I have completed my homework. Had, they had already eaten dinner. Do, I do my homework every day. See, just check one time. These are all the main example and important examples for helping verb. Then go for next one, model verbs. Say can, could, may, might, will, would, shall, should, must, ought. These are all comes under modal verbs or auxiliary verbs. For example, say modal verbs, what is the main intention of the modal verbs? It shows the ability, possibility, necessity or permission. See, just check one time for permission. May I come in? Just check on that. May I come into the classroom? You can see may, possibility. Just check one time. Then can, she can read Spanish language. See, may related to permission actually. Okay, I'm sorry. May related to permission. Just check on that. May I come into the classroom? Okay, then just can. Just check on that. She can read Spanish language. Then could you bring me a glass of water? Could you open the door, please? These are all come under
modal words. Just check on time. Can, could, may, might, will, would, shall, should, must, ought. These are all come under modal verbs. Just check one time. Regular verbs. I already informed that one. What is the meaning of regular and irregular verb? It follow consistent ed pattern. For example, she walked to the store yesterday. He talked to his friend on the phone. They cleaned the entire house for the party. I watched a great movie last night. ನೋಡಿ, ಇದರಲ್ಲಿರುವಂತ ಎಲ್ಲ ಶಬ್ದಗಳು ಇಡಿ ಫಾರ್ಮ್ ಇಂದ ಫ್ರೇಮ್ ಆಗಿದೆ ಪಾಸ್ಟ್ ಟೆನ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ವಾಕ್ ನ ಪಾಸ್ಟ್ ಟೆನ್ಸ್ ವಾಕ್ಡ್, ಟಾಕ್ ನ ಪಾಸ್ಟ್ ಟೆನ್ಸ್ talked, clean na past tense cleaned, watch na past tense watched, bake na past tense baked, help, visited, played, listened. These are all come under regular verbs. Then go for irregular verbs. For example, he wrote a letter. See, writes, wrote, written. Check one time. They do not follow any rule to form their past and past participle form. For example, swim, swam, swum, drive, drove, driven, hang, hung, hung, fell, fall, fallen, lay, laid, laid, write, wrote, written, make, made, made. So just check on that. These are all comes under irregular verbs, which will not follow the typical ed formation. ಇಲ್ಲಿ ed form ಅನ್ನ ಇದು ತಗೊಳ್ಳೋದಿಲ್ಲ. Then we'll go for strong verb and weak verbs. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಳುವಂತಹ ವಿಚಾರ. What is the meaning of a strong verb and what is the meaning of weak verbs? See, verbs are divided into two classes. Just check one time. Strong verb and weak verbs. Strong verb form their past tense merely changing the inside ovals of their present tense. ನೋಡಿ, ಇಲ್ಲಿ ಸ್ಟ್ರಾಂಗ್ ವರ್ಬ್ ಏನು ಕೇಳಿದ್ರೆ ಅದು ಚೇಂಜ್ ಆಗುತ್ತೆ. ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಚೇಂಜ್ ಆಗುತ್ತೆ ಕೇಳಿದ್ರೆ, merely changing the inside ovals, ಅಲ್ಲಿ ಅದರ ಒಳಗಡೆ ಇರುವಂತ ಒಂದು ಇನ್ಸೈಡ್ ಓವಲ್ ನಲ್ಲಿ ಅದು ಚೇಂಜ್ ಮಾಡ್ಕೊಡುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಕಮ್. ನೋಡಿ, ಇಲ್ಲಿ ಕಮ್ ನಲ್ಲಿ ಓವಲ್ ಯಾವ್ದಿದೆ? ಓ ಮತ್ತೆ ಇ ಇದೆ. ಆದ್ರೆ ಒಂದು ಓವಲ್ ಮಾತ್ರ ಚೇಂಜ್ ಆಗಿದೆ. ಕಮ್ ಇದೇನಾಗಿದೆ? ಕೇಮ್ ಆಗಿದೆ. ನೋ ಇದ್ದಿದ್ದು ನೀವು ಆಗಿದೆ. ಸ್ಪೀಕ್ ಇದ್ದಿದ್ದು ಸ್ಪೋಕ್ ಆಗಿದೆ. ಫಾಲ್ ಇದ್ದಿದ್ದು ಫೆಲ್ ಆಗಿದೆ. ನೋಡಿ, ಕಮ್ ನಲ್ಲಿ ಕೇಮ್ ಆಗಿದೆ, ಅಲ್ಲಿ ಎ ಮಾತ್ರ ಆಡ್ ಆಗಿದೆ. ನೋ ಇದ್ದಿದ್ದು ನೀವು ಆಗಿದೆ, ಅಲ್ಲಿ ಓವಲ್ ಇ ಆಡ್ ಆಗಿದೆ. ಸ್ಪೀಕ್ ಇದ್ದಿದ್ದು ಸ್ಪೋಕ್ ಆಗಿದೆ, ಇ ನ ಬದಲು ಓ ಆಡ್ ಆಗಿದೆ. ಫಾಲ್ ಇದ್ದಿದ್ದು ಫೆಲ್ ಆಗಿದೆ, ಎ ಬದಲು ಇ ಆಡ್ ಆಗಿದೆ. ಸೊ ಜಸ್ಟ್ ರಿಮೆಂಬರ್ ಹಿಯರ್, strong verb form their past tense merely changing the inside oval of their present tense. For example, come, came, know, knew, speak, spoke, fall, fell. Then strong verb, weak verbs. Just check one time what it tells. Form their past tense by adding ed or d or t to the past tense. For example, laugh, laughed, talk, talked, tell, told, learn, learned. ಇಲ್ಲಿ ಏನೇನು ಆಡ್ ಆಗಿದೆ? ಇ ಡಿ ಆಗಿದೆ. ಲಾಫ್ ಗೆ ಲಾಫ್ಡ್ ಅಂತ ಆಗಿದೆ. ದೆನ್ ಟಾಕ್ ಗೆ ಟಾಕ್ಡ್ ಇ ಡಿ ಆಗಿದೆ. ದೆನ್ ಟೆಲ್ ಗೆ ಟೋಲ್ಡ್ ಡಿ ಆಡ್ ಆಗಿದೆ. ಲರ್ನ್ ಗೆ ಲರ್ನ್ಡ್ ಅದು ಟಿ ಆಡ್ ಆಗಿದೆ. ಸೊ ಹಿಯರ್ ಇನ್ ಸ್ಟ್ರಾಂಗ್ ವರ್ಬ್ only oval will change and they will not follow the ed form. Weak verb, it will change, it will not take the, otherwise it will take the ed form and
D and T. For example, laugh, laughed, talk, talked, tell, told, learn, learned. Okay. Then we'll go for phrasal verb. Just check on time. What is the meaning of phrasal verb? They are multi-word expressions that give new meanings to simple verb. For example, run into, turn on, break up. See, phrasal verb, look after. See, meaning of look after is to take care of someone or something. ನೋಡಿ ಇಲ್ಲಿ ಫ್ರೇಸಲ್ ವರ್ಬ್ಗೆ ನಾವು ಒಂದು ಅಥವಾ ಎರಡು ಶಬ್ದವನ್ನ ಸೇರಿಸಿದ್ರೆ ಒಂದು ಹೊಸ ಶಬ್ದದ ಅರ್ಥವನ್ನ ಕೊಡುತ್ತೆ ಅಥವಾ ಹೊಸ ಶಬ್ದ ರಚನೆ ಆಗುತ್ತೆ. ಅದಕ್ಕೆ ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲುಕ್ ಅನ್ನೋದು ಬೇರೆ ವರ್ಡ್, ಆಫ್ಟರ್ ಅನ್ನೋದು ಬೇರೆ ವರ್ಡ್. ಇವೆರಡನ್ನು ಸೇರಿಸಿದ್ರೆ ಲುಕ್ ಆಫ್ಟರ್ ಅಂತ ಆಗುತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಲುಕ್ ಆಫ್ಟರ್? ಟು ಟೇಕ್ ಕೇರ್ ಆಫ್ ಸಮ್ಮನ್ ಆರ್ ಸಮಥಿಂಗ್. ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಜವಾಬ್ದಾರಿಯನ್ನ ತಗೊಳ್ಳೋದಕ್ಕೆ ಲುಕ್ ಆಫ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಲುಕ್ ಆಫ್ಟರ್ ಮೈ ಪ್ಲಾಂಟ್ಸ್ ವೈಲ್ ಐ ಆಮ್ ಅವೇ? ನಾನು ಹೊರಗಡೆ ಇರ್ಬೇಕಾದ್ರೆ ನನ್ನ ಪ್ಲಾಂಟ್ ಅನ್ನ ನೋಡ್ಕೊಳ್ಬಹುದಾ ಅಂತ ಕೇಳ್ತಾರೆ. ಟರ್ನ್ ಅಪ್, to arrive, appear often unexpectedly. She didn't expect him to turn up at the event. Break down, to stop working for functioning, lose control. My car broke down on the highway. ನನ್ನ ಕಾರ್ ಏನಾಗಿದೆ? ಹಾಳಾಗ್ಬಿಟ್ಟಿದೆ, ಹೈವೇನಲ್ಲಿ ಹಾಳಾಗ್ಬಿಟ್ಟಿದೆ. ಬ್ರೇಕ್ ಡೌನ್ ಅನ್ನೋದು ಬರುತ್ತೆ. ಗಿವ್ ಅಪ್, to surrender. ಹಾಗೆ bring up, to mention or introduce. Look forward to anticipate or be excited about something. Turn on, to start. Put off, to delay. Call off, to cancel. ಇವೆಲ್ಲವೂ ಸಹಿತ ಫ್ರೇಸಲ್ ವರ್ಬ್ ನಲ್ಲಿ ಬರುತ್ತೆ. ಹಾಗೆ ಇದರದೇ ಆದಂತಹ ಮೀನಿಂಗ್ ಗಳನ್ನ ಹೊಂದಿದೆ. ದಿಸ್ ಕಮ್ಸ್ ಅಂಡರ್ ಫ್ರೇಸಲ್ ವರ್ಬ್. Then we'll go for transitive and intransitive verb. You already studied. Transitive verb need an object to complete their meaning. For example, we walked the match, we liked the match. I closed the door, he caught the ball. She visited me at school. Intransitive, just check on time. We arrived in the afternoon. She coughed strongly. Your dog barks a lot. ನೋಡಿ, ಟ್ರಾನ್ಸಿಟಿವ್ ವರ್ಬ್ ನಲ್ಲಿ ಮ್ಯಾಚ್, ಡೋರ್, ಬಾಲ್, ಸ್ಕೂಲ್, ಎನಿಮಲ್, ಟ್ರೀಸ್ ಇವೆಲ್ಲವೂ ಸಹಿತ ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಬಟ್ ಇನ್ ಇಂಟ್ರಾನ್ಸಿಟಿವ್ ದೇರ್ ಇಸ್ ನೋ ಆಬ್ಜೆಕ್ಟ್. ವಿ ಅರೈವ್ಡ್ ಇನ್ ದ ಆಫ್ಟರ್ನೂನ್. ಸಿ, ಆಫ್ಟರ್ನೂನ್, ಸ್ಟ್ರಾಂಗ್ಲಿ, ಸ್ಟ್ರೇಂಜ್ಲಿ, ಅಲಾಟ್, ಲಾಸ್ಟ್ ನೈಟ್, ಕ್ವಿಕ್ಲಿ ಯಾವುದು ಸಹಿತ ಆಬ್ಜೆಕ್ಟ್ ಆಗಿಲ್ಲ. ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಟ್ರಾನ್ಸಿಟಿವ್ ಅಂಡ್ intransitive verb. One takes the direct object which comes under transitive. Second one, there is no direct object, it is called as intransitive verb. Then dynamic, just check one time. What is the meaning of dynamic? Kriyatmaka, very excited. Just check one time. Describe action or activities that have a clear beginning. For example, end, run, jump, walk, laugh. Just check on time. Dynamic verb means describe action or activities that have a clear beginning and end. For example, run, jump, walk, laugh. Just check one time. What are the example? I am walking. I call you later. She walked to the cafeteria. Kids are jumping up and down. See, ಈ ಸೆಂಟೆನ್ಸ್ ನಲ್ಲಿ ಬಿಗಿನಿಂಗ್ ಸಹಿತ ಇದೆ, ಹಾಗೆ ಎಂಡ್ ಸಹಿತ ಇದೆ. ಐ ಆಮ್ ವಾಕಿಂಗ್, ಬಿಗಿನಿಂಗ್. ಜಸ್ಟ್ ಚೆಕ್ on. ಐ ವಿಲ್ ಕಾಲ್ ಯು ಲೇಟರ್, ಇದು ಎಂಡ್ ಸೆಂಟೆನ್ಸ್ ಆಗಿದೆ. ಶಿ ವಾಕ್ಡ್ ಇಲ್ಲಿಗೆ ಟು ದ ಕ್ಯಾಫೆಟೇರಿಯಾ, ಕ್ಯಾಫೆಟೇರಿಯಾಗೆ ಅವಳು ವಾಕ್ ಮಾಡ್ತಾಳೆ. ಕಿಡ್ಸ್ ಆರ್ ಜಂಪಿಂಗ್, ಹಾಗೆ ಅಪ್ ಅಂಡ್ ಡೌನ್. ಸೊ ದಿಸ್ ಕಮ್ಸ್ ಅಂಡರ್ ಡೈನಮಿಕ್ ವರ್ಬ್ಸ್.
Then we'll go for stative. Stative ಅಂದ್ರೆ ಸ್ಥಿತಿತ್ವ ಅಂತ, ಸ್ಥಿತಿ ಒಂದು ಸ್ಥಿತಿಯಲ್ಲಿ ಇರುವಂತಹ ಒಂದು ವರ್ಬ್ ಆಗಿದೆ. Describe states, condition, emotion or thoughts. For example, love, know, wish, believe, desire, taste, sound. These are all comes under stative verb. ನೋಡಿ ಕೆಲವೊಂದ್ಸಲ ನಾವು ತಪ್ಪಾಗಿ stative verbs ಗಳನ್ನ ಯೂಸ್ ಮಾಡ್ತೇವೆ. Stative verb like correct form, correct usage is I like you. Incorrect usage is I am liking you. ನೋಡಿ ಇನ್ಕರೆಕ್ಟ್ ಯೂಸೇಜ್ ಏನಾಗುತ್ತೆ, ಐ ಆಮ್ ಲೈಕಿಂಗ್ ಯು ಅನ್ನೋದು ತಪ್ಪಾಗುತ್ತೆ. ಬಟ್ ಕರೆಕ್ಟ್ ಯೂಸೇಜ್ ಇಸ್ ಐ ಲೈಕ್ ಯು, ನಾನು ನಿನ್ನನ್ನ ಇಷ್ಟಪಡ್ತೀನಿ ಅಂತ. ಅಪಿಯರ್, ಐ ಅಪಿಯರ್ಸ್ ಟು ಬಿ ಕ್ಲೌಡಿ. Just then it is appearing to be cloudy. It appears to be cloudy. ನೋಡಿ ಇಟ್ ಅಪಿಯರ್ಸ್ ಟು ಬಿ ಕ್ಲೌಡಿ ಅನ್ನೋದು ಸರಿಯಾದ ಯೂಸೇಜ್ ಆಗಿದೆ. ಇಟ್ ಈಸ್ ಅಪಿಯರಿಂಗ್ ಟು ಬಿ ಕ್ಲೌಡಿ, ಇದು ತಪ್ಪಾದ ಯೂಸೇಜ್ ಆಗಿದೆ. ಹಾಗೆ ಫಿಟ್, ಸೌಂಡ್, ರಿಮೆಂಬರ್ ಇವೆಲ್ಲವೂ ಸಹಿತ ಸ್ಟೇಟಿವ್ ವರ್ಬ್ಸ್ ನಲ್ಲಿ ಬರುತ್ತೆ. ದೆನ್ ಫೈನೈಟ್ ವರ್ಬ್, just check on that. I am reading a book, she writes poetry, the cat slept all day, they went to the store. These are all come under finite verb, which means these verbs which can change their form in accordance with the subject. ಇವು ಸಬ್ಜೆಕ್ಟ್ ಗೆ ತಕ್ಕ ಹಾಗೆ ತಮ್ಮ ಇರುವಿಕೆಯನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ರೀಡಿಂಗ್ ಅ ಬುಕ್, ಶಿ ರೈಟ್ಸ್ poetry, the cat slept all day, they went to the store. Infinite is the basement of verb, often preceded by to. For example, I want to go to the party, I want to go to the market, I want to see the palace, I want to purchase mangoes. These are all come under infinite verb. So just now listen one time common linking verbs. ನಾವು ದಿನನಿತ್ಯದ ಜೀವನದಲ್ಲಿ ಈ ಲಿಂಕಿಂಗ್ ವರ್ಬ್ ಗಳನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಹ್ಯಾಪಿ, ಐ ಆಮ್ ರೀಡಿಂಗ್, ಐ ಆಮ್ ರೈಟಿಂಗ್. ಈಸ್, he is a good student, she is a good student, he is writing, he is showing, he is walking. Then are, they are here, they are playing, they are going. Was, the child was tired, the boy was playing, the child was reading. Like this. Were, we were in school, they were in school. Be, please be on time. Being, please stop being rude. Been, we have been here before. These are all ಕಾಮನ್ ಲಿಂಕಿಂಗ್ ವರ್ಬ್ಸ್. ಅಂದ್ರೆ ಇವನ್ನ ನಾವು ದಿನನಿತ್ಯದ ಜೀವನದಲ್ಲಿ ಬಳಸ್ತೀವಿ. ದೆನ್ ಫೆಮಿಲಿಯರ್ ಲಿಂಕಿಂಗ್ ವರ್ಬ್ಸ್, ನಮ್ಗೆ ಅತ್ಯಂತ ಹತ್ತಿರವಾದಂತಹ ಕೆಲವೊಂದಿಷ್ಟು ಲಿಂಕಿಂಗ್ ವರ್ಬ್ಗಳಿವೆ. ಫಾರ್ ಎಕ್ಸಾಂಪಲ್, ಲುಕ್, he looks great. Feel, I feel sick. Taste, the lemon tastes sour. Sound, the song sounds familiar. Smell, the garbage smells awful. Appear, you appear angry. Become, he became president. Seem, they seem tired. Remain, she remained calm. These are all familiar, ಅಂದ್ರೆ ತುಂಬಾ ಹತ್ತಿರವಾದಂತಹ ಕೆಲವೊಂದಿಷ್ಟು ವರ್ಡ್ಸ್ ಗಳು. Thank you for listening about verbs. Then we will go for conversation. Just check one time. In the last session, I explained about the importance of conversation and where and how we have to do the conversation and what are the rules we have to follow while doing conversation. ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಕನ್ವರ್ಸೇಷನ್ ಅನ್ನ ಮಾಡಬೇಕಾದ್ರೆ ಯಾವ ರೀತಿ ನಾವು ಕನ್ವರ್ಸೇಷನ್ ಅನ್ನ ಮಾಡಬೇಕು, ಹಾಗೆ ಕನ್ವರ್ಸೇಷನ್ ಅನ್ನ ಮಾಡಬೇಕು, ಕನ್ವರ್ಸೇಷನ್ ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಅನ್ನುವಂತಹ ಎಲ್ಲ ವಿಚಾರವನ್ನ ತಿಳ್ಕೊಂಡಿದ್ವಿ. ಅಂಡ್ ವಿ ಎಕ್ಸ್ಪೀರಿಯನ್ಸ್ಡ್ 2 ಕನ್ವರ್ಸೇಷನ್ಸ್ ಆಲ್ಸೋ. ಹಾಗೆ 2 ಕನ್ವರ್ಸೇಷನ್ ಸಹಿತ ನಾವು ನೋಡಿದ್ವಿ. Today we are going to do the conversation with the bus conductor or controller. Just check what time.
conversation with a bus controller. ಜಸ್ಟ್ ಚೆಕ್ಕೊಂಡೆ, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀರಾ ಅಥವಾ ನಿಮ್ಗೆ ಬಸ್ನ ಬಗ್ಗೆ ಒಂದು ಎನ್ಕ್ವೈರಿಯನ್ನ ಮಾಡಬೇಕು ಅನ್ನುವಂತಹ ಮನಸ್ಸಿರುತ್ತೆ. ಹಾಗಾಗಿ ನೀವು ಹೇಗೆ ಎನ್ಕ್ವೈರಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಜಸ್ಟ್ ಚೆಕ್ಕೊಂಡೆ. ಪ್ಯಾಸೆಂಜರ್: hello sir, good morning. Controller: good morning sir, how can I help you sir? Passenger: could you please tell me at what time the bus will come for Bengaluru? Controller: it will come at 5:30 p.m. to platform number 3 sir. Passenger: sir, is there any possibility to stop for food? Controller: sorry sir, I have no idea about it, but you can ask to conductor. Passenger: yes sir, thank you. Controller: welcome. ನೋಡಿ, ಇಲ್ಲಿ ಒಬ್ಬ ಪ್ಯಾಸೆಂಜರ್ ಹಾಗೂ ಕಂಟ್ರೋಲರ್ನ ಮಧ್ಯೆ ನಡೆಯುವಂತಹ ಒಂದು ಸಂಭಾಷಣೆ. ನಾನು ಇವಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿ ಆಲ್ವೇಸ್ ಡೂ ಆಲ್ವೇಸ್ ಗೋ ಥ್ರೂ ದ ಪೊಲೈಟ್ ಕನ್ವರ್ಸೇಷನ್. ಯಾವಾಗ್ಲೂ ಸಹಿತ ನಾವು ತುಂಬಾ ಪೊಲೈಟ್ ಆಗಿರುವಂತಹ ಒಂದು ಕನ್ವರ್ಸೇಷನ್ ಅನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಒಬ್ಬ ಮನುಷ್ಯನ ಹತ್ತಿರ ನಾವು ಅತ್ಯಂತ ವಿಧೇಯಕವಾಗಿ ಮಾತಾಡ್ಬೇಕು, ವಿನಯದಿಂದ ಮಾತಾಡ್ಬೇಕು. ಸೊ ವಾಟ್ ಈಸ್ ದ ಫಸ್ಟ್ ರೂಲ್ಸ್? ಫಸ್ಟ್ ವಿ ಹ್ಯಾವ್ ಟು ಸೇ ದ ಗ್ರೀಟಿಂಗ್. ಇಟ್ ಈಸ್ ಪ್ಯಾಸೆಂಜರ್: ಹೆಲೋ ಸರ್, ಗುಡ್ ಮಾರ್ನಿಂಗ್. ನಾವು ಮೊದಲಿಗೆ ಗುಡ್ ಮಾರ್ನಿಂಗ್ ಅನ್ನ ತಿಳಿಸ್ಬೇಕು. ದೆನ್ ಹಿ ವಿಲ್ ಆಟೋಮೆಟಿಕ್ಲಿ ವಿಲ್ ಸೇ ದಟ್ ಒನ್ ಗುಡ್ ಮಾರ್ನಿಂಗ್. So these are the main important things while we are doing conversation with the person. And we'll go for second conversation with the doctor. ನೀವು ಇವಾಗಲೇ ತುಂಬಾ ಸಲ ಹಾಸ್ಪಿಟಲ್ಗೆ ಹೋಗಿರ್ತೀರಾ ಅಥವಾ ಎಲ್ಲೋ ಒಂದ್ಸಲ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಅನ್ನ ಮೀಟ್ ಮಾಡಿರ್ತೀರಾ. ಒಬ್ಬ ಡಾಕ್ಟರ್ ಹತ್ರ ನಾವು ಹೇಗೆ ಮಾತಾಡಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಜಸ್ಟ್ ಚೆಕ್ ಆನ್ ಟೈಮ್. Patient conversation with the doctor. Patient: hello doctor, good morning. Doctor: good morning, take your seat. Just check one time. Doctor: no. Patient: sir, I am not feeling well and I am suffering from fever. Doctor: don't worry, let me check. How long are you not feeling well? Patient: since yesterday and now I feel like vomiting. Doctor: don't worry, I will test one time. Doctor: my dear boy, need not to worry about. It is just viral fever. Just take the medicine. It will cure after 3 days and follow smooth food habits. Patient: thank you doctor. Doctor: take care. Check on time. Here doctor will not say welcome, okay, because it is not a sign to say a person for welcome to the hospital. So doctor said just take care. Okay. ನೋಡಿ, ಇದು ಒಬ್ಬ ಡಾಕ್ಟರ್ ಹತ್ರ ಮಾತನಾಡುವಂತಹ ಶೈಲಿ. ನೋಡಿ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಕೇಳಿದ್ರೆ, ವಿ ಹ್ಯಾವ್ ಟು ಫಾಲೋ ಗುಡ್ ಗ್ರೀಟಿಂಗ್ ಅಂಡ್ ಗುಡ್ ಸಲ್ಯೂಟೇಷನ್ ಅಟ್ ದ ಎಂಡ್. ಒಬ್ಬ ವ್ಯಕ್ತಿ ಹತ್ರ ನಾವು ಯಾವಾಗ್ಲೂ ತುಂಬಾ ವಿಧೇಯಕವಾಗಿ ಮಾತಾಡ್ಬೇಕು. ಮೊದಲಿಗೆ ಗ್ರೀಟಿಂಗ್ ಅನ್ನ ಮಾಡಬೇಕು. ಆ ವ್ಯಕ್ತಿಗೆ ಶುಭಾಶಯವನ್ನು ತಿಳಿಸ್ಬೇಕು. ಗುಡ್ ಮಾರ್ನಿಂಗ್. ದೆನ್ ಎಂಡ್ ಮಸ್ಟ್ ಬಿ ಗುಡ್. ದಟ್ ಈಸ್ thank you sir, thank you doctor, like this. These are the most important rules while we are doing conversation with a person. Today we learned about conversation with the bus controller, then conversation with the doctor. I hope you understood. Now we'll go for the homework. Just take one time. Study all the kinds of verbs and write examples for it. Then write the difference between transitive and intransitive verb. Then just write a telephonic conversation
you made with your classmate. ಇದರಲ್ಲಿ ಫಸ್ಟ್ ಏನ್ ಮಾಡ್ಬೇಕು ನೀವು, ಸ್ಟಡಿ ಆಲ್ ಕೈಂಡ್ಸ್ ಆಫ್ ವರ್ಬ್ಸ್, ಎಲ್ಲ ತರದ ವರ್ಬ್ ಅನ್ನ ನೀವು ಸ್ಟಡಿ ಮಾಡಬೇಕು. ಹಾಗೆ ಎಲ್ಲದಕ್ಕೂ ಸಹಿತ ಒಂದೊಂದು ಎಕ್ಸಾಂಪಲ್ ಅನ್ನ ಬರೀಬೇಕು. Then write the differences between transitive and intransitive verb. ಟ್ರಾನ್ಸಿಟಿವ್ ಮತ್ತೆ intransitive verb ನ ಡಿಫರೆನ್ಸ್ ಏನು ಅನ್ನೋದನ್ನ ಬರೀಬೇಕು. Then write some examples for also. Write telephonic conversation. ನೀವು ನಿಮ್ಮ ಸ್ನೇಹಿತರ ಹತ್ರ ಫೋನ್ ನಲ್ಲಿ ಮಾತನಾಡಿರ್ತೀರ ಅಲ್ವಾ, ಯಾವುದೋ ಒಂದು ಕಾಲದಲ್ಲಿ ಮಾತನಾಡಿರ್ತೀರ, ಏನು ಮಾತಾಡಿದಿರಿ ಅನ್ನೋದನ್ನ ಈ ಮೇಲಿನ ಕನ್ವರ್ಸೇಷನ್ ಅನ್ನ ನೋಡ್ಕೊಂಡು ಯು ಹ್ಯಾವ್ ಟು ಅಬ್ಸರ್ವ್ ಇಟ್. ವಾಟ್ ಆರ್ ದ ರೂಲ್ಸ್ ದೇ ಫಾಲೋಡ್ ಇನ್ ದ ಫಸ್ಟ್ ಅಂಡ್ ಸೆಕೆಂಡ್ ಕನ್ವರ್ಸೇಷನ್. ಥ್ರೂ by taking the help of first and second conversation, just write the telephonic conversation you have made with your classmate. Thank you for listening the class and good night.